ಆವ ಕ್ಷೇತ್ರದಲ್ಲಿ ಮಾಡಿದ ಸಾಧನವೋ ಅಂತ ಹೇಳಿದರೆ, ನಿಜವಾದ ಕ್ಷೇತ್ರ ಯಾವುದ್ರಿ? ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ ಹೇಳಿದ ಹಾಗೆ, ಈ ಶರೀರ ಆತ್ಮಾನಂ ರಚನಂ ವಿದ್ಯೆ ಶರೀರಂ ರಥಮೇವತು ಬುದ್ಧಿಂತು ಸಾರಥಂ ವಿದ್ಯೆ ಮನ ಪ್ರಗ್ರಹವನ್ನರಹ ಅಂತ ಹೇಳಿದ ಹಾಗೆ, ಇದೇ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ ಅಂತ ಜಗನ್ನಾಥದಾಸರು ಹೇಳ್ತಾರೆ. ದಿನ ದಿನದೆ ಅನ್ನೋದಕ್ಕೆ ಅರ್ಥ ಏನಲ್ಲಿ? ದಿನ ದಿನದೆ ಅಂದರೆ ಪ್ರತಿ ಜನ್ಮದಲ್ಲೂ ಅಂತ ಅರ್ಥ. ಪ್ರತಿಯೊಂದು ಜನ್ಮವೂ ಕೂಡ ಮಾಧ್ವ ಜನ್ಮವೇ ಬರಲಿ, ವೈಷ್ಣವ ಜನ್ಮವೇ ಬರಲಿ ಅಂತ. ಹಾಗಾಗಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತ. ಹಾಗೆ ಇಲ್ಲೂ ಕೂಡ ಆವ ಕ್ಷೇತ್ರದಲ್ಲಿ ಮಾಡಿದ ಸಾಧನವು ಅಂತ ಹೇಳಿದರೆ ಯಾವ ಕ್ಷೇತ್ರ? ಈ ಕ್ಷೇತ್ರ. ಯಾಕೆಂದರೆ ದಾಸರು ನಮ್ಮನ್ನು ಏಕಾದಶ ಸ್ಕಂದಕ್ಕೆ ಒಯ್ತಾರೆ. ಯಾಕೆ ಅಂತ ಕೇಳಿದರೆ, ಅಲ್ಲಿ ಅವಧೂತ ಯದು ಮಹಾರಾಜನನ್ನು ಕುರಿತು ಹೇಳ್ತಾನೆ, ನೋಡಪ್ಪ ನನಗೆ, ಯಾಕೆಂದರೆ ಅವನು ನಿಶ್ಚಿಂತನಾಗಿ ಮಲ್ಕೊಂಡಿರ್ತಾನೆ. ಮಲ್ಕೊಂಡಾಗೆ ಯದು ಮಹಾರಾಜ ಕೇಳ್ತಾನೆ, ಏನು ಮಹಾರಾಯ ಇಷ್ಟು ಆಸ್ತಿ ಪಾಸ್ತಿ ಇಷ್ಟು ಎಲ್ಲ ಭಾರಿ ಅಧಿಕಾರ ಇರತಕ್ಕಂಥ ನಾವಿಷ್ಟು ನೆಮ್ಮದಿಯಿಂದ ಮಲ್ಕೊಳ್ಳೋಕ್ಕಾಗಲ್ಲ, ನೀನಿಷ್ಟು ನೆಮ್ಮದಿಯಿಂದ ಮಲ್ಕೊಂಡೇ ಇಲ್ಲ ಏನೋ ಅಂತ. ಅಲ್ಲಿ ತುಂಬ ಇದೆ, ಆದರೆ ಟೈಮ್ ಇಲ್ಲ. ಹಾಗಾದರೆ ಅವನೇ ಹೇಳ್ತಾನೆ, ನನಗೆ 24 ಜನ ಗುರುಗಳಪ್ಪ, ಅವರಿಂದ ನಾನು ಪಾಠ ಕಲಿತೇನೆ. 24 ಗುರುಗಳಿಂದ ಪಾಠ ಕಲಿತಿದ್ದೇನೆ, ಅದಲ್ಲದೆ 25ನೇ ಗುರು ಒಂದಿದೆ ಅಂತ ಹೇಳ್ತಾನವನು. ಏನಪ್ಪ 24 ಜಾಸ್ತಿ ಆಯಿತು, 25ನೇ ಗುರು ಯಾರು ಅಂತ ಕೇಳಿದ್ರೆ ನನ್ನ ದೇಹವೇ ನನಗೆ ಗುರು ಅಂತ ಹೇಳ್ತಾನವನು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧುಪ್ರಿಯನೇ, ಆದ ಕಾರಣ ನನ್ನ ದೇಹವೇ ನನಗೂ ಗುರು. ಹಾಗಾದರೆ ಆವ ಕ್ಷೇತ್ರದಲ್ಲಿ ಮಾಡಿದ ಸಾಧನವು ಅಂತ ಕೇಳಿದರೆ ಯಾವ ಕ್ಷೇತ್ರ? ಈ ಯಾವ ಶ್ರೇಷ್ಠವಾಗಿರತಕ್ಕಂಥ ವೈಷ್ಣವ ಕ್ಷೇತ್ರ, ಈ ಜನ್ಮದಲ್ಲಿ ಮಾಡಿದ ಸಾಧನೆ ಏನೋ ಜ್ಞಾನಿಗಳ ಗುರುಗಳ ಉಪದೇಶ ಸ್ನಾನ ಸಂಧ್ಯಾವಂದನೆ ಏಕಾದಶ್ಯಾದಿಗಳನ್ನು ಮಾಡೋದರಿಂದ ಏನಾಗಿದೆ ಹೇಳಿದರೆ ಇಂತಹ ದರ್ಶನ ಆಗಿದೆ. ಆವತಾತ್ವಿಕರು ಪ್ರೇರಿಸಿದ ಭಾಗ್ಯವು. ಇದೇ ಜಗನ್ನಾಥದಾಸರು ಅಣುಹರಿಕಥಾಮೃತ ಸಾರದಲ್ಲಿ ಒಂದು ಮಾತು ಹೇಳ್ತಾರೆ, ಪಾತ್ರರ ಸಂಗಡ ಯಾತ್ರೆಯ ಮಾಡುತ್ತ ಅಂತ. ಅಲ್ಲರಿ, ನಾವು ಯಾತ್ರೆ ಹೋದ್ವಿ, ಯಾವ್ರಿ ಸಗರ ಟೂರಿಸ್ಟ್ ಹೋದ್ವಿ, ಇನ್ಯಾವುದೋ ಟೂರಿಸ್ಟ್ ಬದ್ರಿನಾಥ್ ಟೂರಿಸ್ಟ್ ಹೋದ್ವಿ, ಅವ್ರ ಜೊತೆ ಹೋದ್ವಿ ಇವ್ರ ಜೊತೆ ಹೋದ್ವಿ ಅಂತೆಲ್ಲ ಹೇಳ್ತಾರಲ್ಲ, ದಾಸರು ಹೇಳ್ತಾರೆ ಅದು ತಪ್ಪು. ಅವರೆಲ್ಲ ಸುಮ್ಮನೆ ನಿಮಿತ್ತ ಮಾತ್ರ. ಹಾಗಾದರೆ ನಮ್ಮನ್ನು ಯಾತ್ರೆಗೆ ಕರೆದುಕೊಂಡು ಹೋಗಿ ಯಾತ್ರೆ ಸಾಧನೆಯನ್ನು ಮಾಡಿಸಿ ವಾಪಸ್ಸು ನಮ್ಮನ್ನು ಊರಿಗೆ ಮುಟ್ಟಿಸುವವರು ಯಾರು ಅಂದರೆ ತತ್ವಾಭಿಮಾನಿ ದೇವತೆಗಳು. ಅವರೇ ಪಾತ್ರರು. ಪಾತ್ರರ ಸಂಗಡ ಯಾತ್ರೆಯ ಮಾಡುತ್ತ ಅಂತ. ಹಾಗಾದರೆ ನಮಗೆ ಉಡುಪಿ ಯಾತ್ರೆ ಫಲಿಸಬೇಕಾದರೂ ಕೂಡ ಏನಾಗಬೇಕು? ಆವತಾತ್ವಿಕರು ಪ್ರೇರಿಸಿದ ಭಾಗ್ಯವು. ದಾಸರು ನಮ್ಮ ಮೇಲೆ ಕರುಣೆಯಿಂದ ಹೇಳ್ತಾರೆ, ಇಷ್ಟೆಲ್ಲ ಅನುಸಂಧಾನ ಇಟ್ಟುಕೊಂಡು ಕೃಷ್ಣನ ದರ್ಶನವನ್ನು ನೀನು ಮಾಡಿದಾಗ ಕೃಷ್ಣನೂ ನಿನ್ನ ಕಡೆಗೆ ನೋಡ್ತಾನೆ. ಇಲ್ಲಾದರೆ ಒನ್ ವೇ ಟ್ರಾಫಿಕ್ ಆಗುತ್ತೆ. ನೀನು ಕೃಷ್ಣನನ್ನು ನೋಡೋದು ಮಾತ್ರ ಆಗತ್ತೆ. ಅಷ್ಟಾದರೂ ಕೂಡ ಇಷ್ಟು ಪುಣ್ಯ ಬೇಕು ಅಂತ ಹೇಳ್ತಾರೆ. ಹಾಗಾದರೆ ಆ ಪುಣ್ಯ ಫಲಪ್ರದ ಆಗಬೇಕಾದ್ರೆ ಕೃಷ್ಣ ನಮ್ಮ ಕಡೆಗೂ ನೋಡಬೇಕು. ಹೇಗೆ ಕನಕದಾಸರಿಗೋಸ್ಕರವಾಗಿ ಅರಳಿದ ಕೆಂದಾವರೆಯಂತೆ ಇರತಕ್ಕಂತಹ ತನ್ನ ಕಣ್ಣುಗಳಿಂದ ಕನಕದಾಸರನ್ನು ನೋಡಿದ ಹಾಗೆ ನಾವು ಕನಕದಾಸರಾಗಬೇಕು. ಕನಕ ಅಂದರೆ ಬಂಗಾರ. ಯಾವ ಕನಕ ಯಾವ ಬಂಗಾರ ಅಂತ ಕೇಳಿದರೆ ಶ್ರೀಮದ್ ಆಚಾರ್ಯರ ಹಾಗೂ ದಾಸರಾಯರ ಸಿದ್ಧಾಂತ ಅನ್ನೋ ಬಂಗಾರ. ಅದನ್ನೇ ನಾವು ಕೂಡ ಅನುಸರಣೆ ಮಾಡಿದಾಗ ನಾವು ಕೂಡ ಶ್ರೀಮದಾಚಾರ್ಯರ ದಾಸಾರ್ಯರ ಸಿದ್ಧಾಂತದ ಕನಕ ದಾಸರು ಆಗೋದಕ್ಕೆ ನಾವು ಸಾಧ್ಯ ಇದೆ. ಆವಾಗ ಕೃಷ್ಣ ನಮ್ಮ ಕಡೆಗೂ ಕೂಡ ಅರಳಿದ ಕೆಂದಾವರೆಯಂತೆ ತನ್ನ ಕಣ್ಣುಗಳಿಂದ ಆಯತಾಭ್ಯಾಂ ವಿಶಾಲಾಭ್ಯಾಂ ಕರುಣಾರಸ ಪೂರ್ಣಾಭ್ಯಾಂ ಅವುಗಳಿಂದ ನೋಡೋದಕ್ಕೆ ಸಾಧ್ಯವಿದೆ. ಹಾಗಾಗಿ ಆವತಾತ್ವಿಕರು ಪ್ರೇರಿಸಿದ ಭಾಗ್ಯವು. ಆವಾವುದು ನನಗೆ ಒಂದಾದರೂ ತಿಳಿಯುವುದು. ಇಷ್ಟರಲ್ಲಿ ಯಾವುದಪ್ಪ ಯಾವ ಪುಣ್ಯ ಫಲಿಸಿ ಬಂದಿದೆಯೋ, ಯಾವ ಪುಣ್ಯದಿಂದ ಇವತ್ತು ನನಗೆ ಉಡುಪಿ ಯಾತ್ರೆ ಫಲಿಸಿದೆಯೋ ಅಂತ ಚಿಂತನೆ ಮಾಡಬೇಕಂತ್ರಿ. ಅದಕ್ಕೆ ಪ್ರಾತಃ ಕಾಲದಲ್ಲಿ ಸ್ತೋತ್ರ ಹೇಳುವಾಗ ನಮಗಂತೂ ಪ್ರತಿ ದಿವಸ ಕಾಶಿಗೆ ಹೋಗ್ಲಿಕ್ಕಾಗಲ್ಲ. ಆದರೆ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್ ಅಂತ ಹೇಗೆ ಅನುಸಂಧಾನ ಇದೆಯೋ ಹಾಗೆ ಇಲ್ಲಿ ಉಡುಪಿ ಯಾತ್ರೆ ಇಷ್ಟೆಲ್ಲ ಪುಣ್ಯಗಳಲ್ಲಿ ಲಕ್ಷ್ಮೀದೇವಿ ಹರಿಸಿದ್ದಾಳೋ, ಮುಖ್ಯಪ್ರಾಣದೇವರು ಆಚಾರ್ಯರು ಶ್ರೀಮದ್ ಆಚಾರ್ಯರು ಹರಿಸಿದ್ದಾರೋ, ವಾದಿರಾಜರು ಹರಿಸಿದ್ದಾರೋ, ಯಾವ ಪುಣ್ಯದಿಂದ ಯಾವ ಹಿರಿಯರ ಅನುಗ್ರಹದಿಂದ ಯಾವ ಭಾವಜ್ಞರಿಂದ ನನಗೆ ಇದು ಆಗಿದೆ. ಭಾವಜ್ಞರು ಬಲ್ಲರು ಸ್ಥಿತಿಗತಿಯ. ನೋಡ್ರಿ, ಭಾವಜ್ಞರು ಬಲ್ಲರು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನೋಡಿ, ಜೀವನ್ಮುಕ್ತರಾದ ಕುಲಗೋತ್ರರೊರಗೂಡಿ. ಜೀವನ್ಮುಕ್ತರಾದ ಕುಲಗೋತ್ರರು ಯಾರ್ರೀ?
ಆನಂದ ತೀರ್ಥರೇ ಗತಿಗೋತ್ರವಯ್ಯ ಅಂತಹ ಮಹಾನುಭಾವರು. ಶ್ರೀವಾಸ ನಮ್ಮ ಸಿರಿ ವಿಜಯ ವಿಠ್ಠಲರೇಯ. ತುಂಬ ಇದೆ, ಅಷ್ಟಷ್ಟೇ ಹೇಳ್ತಾ ಇದ್ದೀನಿ. ಕೊನೆಗೆ ಇದನ್ನು ಉಪಸಂಹಾರ ಮಾಡುವಾಗ, ಈ ಸುಳಾದಿಯನ್ನು ಉಪಸಂಹಾರ ಮಾಡುವಾಗ ದಾಸರು ಹೇಳ್ತಾರೆ, ಶ್ರೀವಾಸ ನಮ್ಮ ಸಿರಿ ವಿಜಯ ವಿಠ್ಠಲರೇಯ. ಯಾಕೆ ಈ ಮಾತು ಬಂತು? ಶ್ರೀವಾಸ ಅಂದರೂ ಒಂದೇ, ಶ್ರೀನಿವಾಸ ಅಂದರೂ ಒಂದೇ. ಶ್ರೀವಾಸ ನಮ್ಮ ವಿಜಯ ವಿಠ್ಠಲರೇಯ. ಯಾಕೆ ಶ್ರೀವಾಸ ಅಂದರು ಅಂದರೆ, ಚಾಂದೋಗ್ಯ ಮೊದಲಾದ ಉಪನಿಷತ್ತುಗಳಲ್ಲಿ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಈ ಎಲ್ಲ ಇಂದ್ರಿಯಗಳನ್ನು ಏನಂತ ಕರೆದಿದ್ದಾರೆ ಅಂದರೆ ಶ್ರೀ ಅಂತ ಕರೆದಿದ್ದಾರೆ. ಹಾಗಾದರೆ ಇಂದ್ರಿಯಗಳಿಂದ ಸಾಧನೆ ಮಾಡಬೇಕಾದರೆ ಆ ಇಂದ್ರಿಯಾಭಿಮಾನಿಗಳ ದೇವತೆಗಳ ಜೊತೆಗೆ ಪ್ರಾಣನಿಗೂ ಪ್ರಾಣನಾಗಿ ಪರಮಾತ್ಮ ನಮ್ಮ ಇಂದ್ರಿಯಗಳಲ್ಲಿ ಇರೋದರಿಂದ ಭಾಷ್ಯಗಳು, ಉಪನಿಷತ್ ಭಾಷ್ಯಗಳು ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ. ಆ ಪರಮಾತ್ಮ ಶ್ರೀ ಎನಿಸಿದ ಇಂದ್ರಿಯಗಳಲ್ಲಿ ಇರೋದರಿಂದ ಅವನು ಶ್ರೀವಾಸ. ಅವನು ಇಂದ್ರಿಯಗಳಲ್ಲಿ ಇದ್ದರೆ, ಪ್ರೇರಣೆಯನ್ನು ಮಾಡಿದರೆ, ಹಿಂದಿನ ಪುಣ್ಯ ಫಲಿಸಿದರೆ ಮಾತ್ರ ನಾವು ಯಾತ್ರೆ ಮಾಡಲಿಕ್ಕೆ, ದರ್ಶನ ಮಾಡಲಿಕ್ಕೆ ಸಾಧ್ಯವೋ? ಇಲ್ಲ ಅಂದರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಶ್ರೀವಾಸ, ಇಂದ್ರಿಯಗಳಲ್ಲಿ ನೆಲೆಸಿದ ಸ್ವಾಮಿ, ಇಂದ್ರಿಯಗಳ ಒಡೆಯನಾಗಿ ನಿನ್ನ ದರ್ಶನವನ್ನು ನೀನು ಕೊಟ್ಟಿದ್ದೀಯಲ್ಲ, ಆದ್ದರಿಂದ ಶ್ರೀವಾಸ ನಮ್ಮ ಸಿರಿ ವಿಜಯ ವಿಠ್ಠಲರೇಯ ಅಂತ ದಾಸರಾಯರು ಆ ದರ್ಶನದ ಕುತೂಹಲವನ್ನು ಬಹಳ ಸೊಗಸಾಗಿ ಏನು ಮಾಡ್ತಾ ಇದ್ದಾರೆ ಹೇಳಿದರೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ವಿಜಯ ವಿಠ್ಠಲರೇಯ ಕಾವನು ಕೃಪೆಯಿಂದ ಧರ್ಮ ಮಾರ್ಗವು ತೋರಿ. ಇದು ಬಹಳ ಮಹತ್ವದ್ದು. ವಿಜಯದಾಸರಂಥವ್ರು ನಮಗೆ ಈ ರೀತಿ ಚಿಂತನೆ ಕೊಟ್ಬಿಟ್ರೆ, ಹರಸಿಬಿಟ್ರೆ, ನಮ್ಮ ಯಾತ್ರೆ, ನಮ್ಮ ಧರ್ಮ ನಿಜವಾಗಿಯೂ ಕೂಡ ಅದು ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವದೇಹಿನಃ ಅಂತ ಹೇಳಿದ ಹಾಗೆ, ಕಾವನು ಕೃಪೆಯಿಂದ, ಪರಮಾತ್ಮ ಕೃಪೆಯಿಂದ ಏನು ಮಾಡ್ತಾನೆ, ಅವನು ಕಾಪಾಡ್ತಾನೆ. ಯಾಕೆಂದರೆ ಪರಮಾತ್ಮ ಮಾಡುವಂತಹ ಕೃಪೆ, ಪರಮಾತ್ಮ ಮಾಡುವಂತಹ ಅನುಗ್ರಹ, ಪರಮಾತ್ಮ ಮಾಡುವಂತಹ ಕಾರುಣ್ಯ, ಪರಮಾತ್ಮ ಪರಿಹಾರ ಮಾಡುವಷ್ಟು ಪಾಪವನ್ನು ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ಈ ಪಯೋಜ ಭವಂಡದೊಳಗವಲ್ಲಿನ ಕಾಣೆ ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ಎಣಿಸಿದನೆ ಕರುಣಾ ಸಮುದ್ರ ಹರಿ. ಹಾಗಾಗಿ ಶ್ರೀವಾಸ ಕಾವನ ಕೃಪೆಯಿಂದ ಏನು ಮಾಡ್ತಾನ್ರಿ, ಕೃಪೆ ಮಾಡಿ ಧರ್ಮ ಮಾರ್ಗವ ತೋರಿ. ನಾವಿವತ್ತು ಧರ್ಮದಲ್ಲಿ ಇದ್ದೇವೆ ಅಂತ ಹೇಳಿದರೆ ಪರಮಾತ್ಮ, ಮುಖ್ಯಪ್ರಾಣ ದೇವರು, ಇಂದ್ರಿಯಾಭಿಮಾನಿ ದೇವತೆಗಳು ನಮ್ಮ ನಮ್ಮ ಗುರುಗಳ ಮೂಲಕವಾಗಿ ನಮಗೆ ಪ್ರೇರಣೆಯನ್ನು ಮಾಡಿದಾಗ ಮಾತ್ರ ನಾವು ಈ ದಾರಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಎಷ್ಟೊತ್ತಿಗೆ ನಾವು ಯಾವುದೋ ಒಂದು ದಂಡೆ ಮೇಲೆ ಜೋಲಿ ಹೊಡಿತಾ ಅಥವಾ ಇನ್ಯಾವುದೋ ನಾಸ್ತಿಕ ಮಾರ್ಗವನ್ನು ಹಿಡಿದು ಇನ್ಯಾರ್ಯಾರೋ ಹಿಂಬಾಲಕರು, ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಯಾರ್ಯಾರೋ ಆಶೆ ಆಮಿಷ ತೋರಿಸಿ ದಾರಿ ತಪ್ಪಿಸುವಂತಹ ಅನೇಕರು ಇರ್ತಾರೆ, ಬೇರೆಯವರು ಇರ್ತಾರೆ, ನಮ್ಮೂರು ಇರ್ತಾರೆ. ದಾರಿ ತಪ್ಪಿಸೋರು ಹೊರಗಿನವರಲ್ಲ, ನಮ್ಮವರು ಕೂಡ ಬೇರೆ ದಾರಿ ತಪ್ಪಿಸೋರು ಇರ್ತಾರೆ. ಹಾಗಾಗಿ ಅಂಥವರ ಹಿಂಬಾಲಕರಾಗಿ ಹೋಗದೇನೆ ನಾವು ಯಾರ ಹಿಂಬಾಲಕರಾಗೋ ಹಾಗೆ, ಶ್ರೀಮದಾಚಾರ್ಯರ ದಾಸರ ಹಿಂಬಾಲಕರಾಗಿ ಹೋಗುವ ಹಾಗೆ ನಮ್ಮನ್ನು ಪರಮಾತ್ಮ ಏನು ಮಾಡಿದ್ದಾನೆ, ಧರ್ಮ ಮಾರ್ಗವ ತೋರಿ, ಧರ್ಮ ಮಾರ್ಗವನ್ನು ತೋರ್ತಾ ಇದ್ದಾನೆ. ಇದು ಒಂದು ಸುಳಾದಿಯ ಹರವನ್ನು ಹೇಳಬೇಕು ಅಂತಾದರೆ ತುಂಬ ಸಮಯ ಬೇಕು. ನೋಡಿ, ಮುಂದೆ ಹೇಳ್ತಾರೆ, ಸಕಲ ಸಂರಕ್ಷಕರು ಮಾತೆಯ ತರುವಾಯ. ಇದು ಲೋಕನೀತಿಯನ್ನು ಹೇಳುತ್ತಾರೆ ಅಂತ ಅನಿಸ್ತದೆ. ಇದೆಲ್ಲ ಯಾಕೆಂದರೆ ದಾಸರ ಸಾಹಿತ್ಯಗಳಲ್ಲಿ ಏನಿದೆ ಅಂದರೆ ಲೋಕನೀತಿಯೂ ಇದೆ, ಆಚಾರ ನೀತಿಯೂ ಇದೆ, ವಿಚಾರ ನೀತಿಯೂ ಇದೆ. ವಿಜಯದಾಸರ ಪ್ರಮೇಯ ಭಾಗ ಸುಳಾದಿ ನೀವು ತಗೊಂಡು ಕೂತ್ರೆ ಕಣ್ಣಲ್ಲಿ ನೀರು ಬರ್ತದೆ. ಏನೋ ವಿಶಿಷ್ಟವಾದ ಪ್ರಮೇಯಗಳನ್ನು ಹೇಳಿದ್ದಾರೆ. ಒಂದು ಜನ್ಮ ಸಾಕಾಗಲ್ರಿ. ಹಾಗಾದರೆ ಇದು ಒಂದು ಅಪಾರವಾದ ಸಮುದ್ರ. ಹಾಗೆ ಇಲ್ಲಿ ಹೇಳ್ತಾರೆ, ಸಕಲ ಸಂರಕ್ಷಕರು ಮಾತೆಯ ತರುವಾಯ, ಸಕಲ ಬೋಧಕರೆಲ್ಲ ತಂದೆಯ ತರುವಾಯ. ನೋಡಿ, ಮೊದಲನೇದಾಗಿ ಸಕಲ ಸಂರಕ್ಷಕರು ಮಾತೆಯ ತರುವಾಯ. ಏನ್ರಿ ಅದು? ಯಾರು ನಿಜವಾದ ತಾಯಿ ಅಂತ ಕೇಳಿದರೆ, ಮಾತರ್ಮೇ ಮಾತರಿಶ್ವಂ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರ ಜರ ಏತಜ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತ ನಿರ್ನಿಮಿತ್ತಾಂ ನಿರ್ವ್ಯಾಜಾ ನಿಶ್ಚಲಾ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನೋಡಿ,
ನಿಜವಾಗಿಯೂ ಕೂಡ ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ಗತಿಗೋತ್ರವಯ್ಯ. ಹಾಗಾದರೆ ನಿಜವಾದ ತಾಯಿ ಯಾರ್ರೀ ಅಂತ ಕೇಳಿದರೆ ಆ ಶ್ರೀಮದ್ ಆನಂದ ತೀರ್ಥರೇ, ಆಚಾರ್ಯರೇ ನಮಗೆ ನಿಜವಾದ ತಾಯಿ. ಹಾಗಾದರೆ ಸಕಲ ಸಂರಕ್ಷಕರೆಲ್ಲ ಮಾತೆಯ ತರುವಾಯ. ಒಂದು ಪದ ಇಟ್ಟಾರ್ರಿ ದಾಸರು, ಸಕಲ ಸಂರಕ್ಷಕರು ಮಾತೆಯ ತರುವಾಯ ಅಂತ. ತಾಯಿ ಏನು ಮಾಡ್ತಾಳೆ? ತಾನು ಗರ್ಭಧಾರಣೆ ಮಾಡಿದರೆ ಪರಮಾತ್ಮನ ಸಂಕಲ್ಪ. ಅದಕ್ಕೆ ತತ್ವಪ್ರಕಾಶಿಕೆಯಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತುಂಬ ಹೇಳಿದ್ದಾರೆ, ಹೇಗೆ ಜೀವನ ಉತ್ಪತ್ತಿ ಆಗತ್ತೆ ಇತ್ಯಾದಿ ಎಲ್ಲ ತುಂಬ ಹೇಳಿದ್ದಾರೆ ಅಲ್ಲಿ. ಹಾಗಾದರೆ ತಾಯಿ ಗರ್ಭವನ್ನು ಧಾರಣೆ ಮಾಡಿದಾಗ ಆ ಮಗುವನ್ನು ರಕ್ಷಣೆ ಮಾಡ್ತಾಳೆ, ಅಂದುಕೊಂಡಿರ್ತಾಳೆ ನಾನು ಮಗುವನ್ನು ರಕ್ಷಣೆ ಮಾಡ್ತೀನಿ ಅಂತ. ಆದರೆ ಗರ್ಭವಾಸದಲ್ಲಿ ಇರೋವಾಗಲೂ ಕೂಡ ತಾಯಿ ತಿಂದ ಆಹಾರ ಮಗುವಿಗೆ ಹೇಗೆ ಸಪ್ಲೈ ಆಗಬೇಕು, ಹೇಗೆ ವಿತರಣೆ ಆಗಬೇಕು ಅನ್ನೋದನ್ನು ವ್ಯವಸ್ಥೆ ಮಾಡೋರು ಒಬ್ಬ ಗರ್ಭಿಣಿ ಸ್ತ್ರೀಗಲ್ಲ, ಅನಂತ ಕೋಟಿ ಗರ್ಭಿಣಿಯರಿಗೆಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಸಂರಕ್ಷಕರು. ಆ ಮಗು ಉಳಿಬೇಕು, ಬೆಳೀಬೇಕು, ಆ ಮಗುವನ್ನು ಪ್ರಸವ ಮಾಡಬೇಕು, ಎಲ್ಲ ಹಂತದಲ್ಲೂ ಕೂಡ ಸಂರಕ್ಷಣೆಯನ್ನು ಮಾಡುವರು ಮಹಾನುಭಾವರು ಯಾರು ಅಂತ ಕೇಳಿದ್ರೆ ಮುಖ್ಯ ಪ್ರಾಣದೇವರು. ಹಾಗಾಗಿ ಮಾತರ್ಮೇ ಮಾತರಿಷ್ಯಂ ನಾವು ಅಂದ್ಕೊಳ್ತೇವೆ ಹೇ ಸುಖ ಪ್ರಸೂತಿ ಆತ್ರಿ, ಏನಾಗಲಿಲ್ಲ, ಸಿಜರಿನ್ ಆಗಲಿಲ್ಲ, ನಾರ್ಮಲ್ ಡೆಲಿವರಿ ಆಯಿತು. ಯಾರವರು ನಾರ್ಮಲ್ ಡೆಲಿವರಿ ಮಾಡಿಸೋರು? ಯಾರು? ಮುಖ್ಯ ಪ್ರಾಣದೇವರು. ಹಾಗಾಗಿ ಮಾತರ್ಮೇ ಮಾತರಿಷ್ಯಂ, ಜಗತ್ತನ್ನೇ ಪ್ರಸೂತಿ ಮಾಡ್ತಾ ಇರತಕ್ಕಂಥವರು, 14 ಲೋಕಗಳ ಒಡೆಯರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಅತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳಾದಿ ಲೋಕ ಎಲ್ಲ ಲೋಕಗಳಲ್ಲೂ ಕೂಡ ಆವಾಯು ನಮ್ಮ ಕುಲಗುರು ರಾಯನು ಅಂತ ಮಾತಿಗೆ ಪಾತ್ರರಾಗಿರ್ತಕ್ಕಂತಹ ಮಹಾನುಭಾವರು. ಹಾಗಾದರೆ ಅವರೇ ಸಕಲ ಸಂರಕ್ಷಕರು ಮಾತೆಯ ತರುವಾಯ.